ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ವಿಶೇಷವಾಗಿ ನಿಮಗೆ ಒಂದು ಪುಟ್ಟ ತಂತ್ರನ ಹೇಳ್ಕೊಡ್ತಾ ಇದ್ದೀನಿ. ಅದರಲ್ಲೂ ನಾಳೆ ನೀವು ಶುಕ್ರ ಓರೆಯಲ್ಲಿ ಮಾಡ್ಕೊಳ್ಳೋಂಥ ವಿಶೇಷವಾದ ಅನುಷ್ಠಾನ ಅಂದರೆ ಚಿಕ್ಕ ಪುಟ್ಟ ತಂತ್ರ. ಅದು ಯಾವೊಂದು ವಿಷಯಕ್ಕೆ ಅಂದರೆ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಪೂರ್ಣಗೊಳ್ಳದೆ ನಿಂತಿರುತ್ತೆ. ಅಂದರೆ ನೀವು ಮದುವೆ ಮಾಡಬೇಕು ಅಂದ್ಕೊಂಡಿರ್ತೀರ, ಆ ಮದುವೆಗಳು ಅರ್ಧಂಬರ್ಧ ನಿಂತೋಗೋದು, ಅಥವಾ ಯಾವುದೋ ಒಂದು ಕಡೆ ನಮ್ಮ ಮಗನಿಗೆ ಹೆಣ್ಣು ನೋಡಬೇಕು ಅಂತ ಪ್ಲ್ಯಾನ್ ಮಾಡಿರ್ತೀರ, ಆ ಪ್ಲ್ಯಾನ್ ಅರ್ಧಕ್ಕೆ ಫ್ಲಾಪ್ ಆಗೋವಂಥದ್ದು, ಅಥವಾ ತಮ್ಮ ಮಗಳಿಗೆ ಮದುವೆ ಮಾಡಬೇಕು ಅನ್ನೋ ವಿಚಾರ ಇರುತ್ತೆ, ಅದನ್ನು ನೀವು ಮಾಡಬೇಕು ಅಂದ್ಕೊಳ್ಳೋಷ್ಟರಲ್ಲೇ ಅದು ಫ್ಲಾಪ್ ಆಗೋದು. ಮನೆ ಕಟ್ಟಬೇಕು ಅಂದ್ಕೊಂಡಿರ್ತೀರ, ಅದು ಯಾವುದೋ ಜಂಜಾಟದಿಂದ ಅರ್ಧಂಬರ್ಧ ಮನೆ ಆಗೋವಂಥದ್ದು. ವ್ಯಾಪಾರ ವಹಿವಾಟುಗಳೆಲ್ಲ ಹಂಗೆ ಸ್ಥಗಿತ ಆಗಿರೋದು, ಯಾವುದೇ ರೀತಿಯ ಅಭಿವೃದ್ಧಿ ಆಗದಲೇ ಇರೋವಂಥದ್ದು. ಒಟ್ಟಿನಲ್ಲಿ ಯಾವುದೋ ಒಂದು ಕಾರ್ಯಗಳು ನೀವು ಮಾಡಬೇಕು ಅಂತ ಅಂದ್ಕೊತಾ ಇರ್ತೀರ, ಆ ಕಾರ್ಯಗಳು ಮುಂದಕ್ಕೆ ಹೋಗೋದೇ ಇಲ್ಲ, ಸಾಗೋದೇ ಇಲ್ಲ. ಏನು ಮಾಡಿದ್ರು ಎಲ್ಲ ಅರ್ಧಂಬರ್ಧ ಮನೆಯಲ್ಲಿ ನಿಂತ್ಕೊತಾ ಇರುತ್ತೆ. ಯಾವುದೇ ರೀತಿ ಶುಭ ಕಾರ್ಯಗಳಾಗಲ್ಲ. ಯಾವಾಗಲೂ ಮನೆಯಲ್ಲಿ ಜಗಳ ಆಗ್ತಾ ಇರುತ್ತೆ, ಕಿತ್ತಾಟ ಆಗ್ತಾ ಇರುತ್ತೆ. ಏನು ಮಾಡಿದ್ರು ಯಾವ ವ್ರತ ಪೂಜೆಗಳನ್ನ ಮಾಡೋಣ, ನಾಳೆಯಿಂದ ಪೂಜೆನ ಮಾಡಿ ವ್ರತ ಮಾಡಿ ನಮ್ಮ ಕಷ್ಟನ ಪರಿಹಾರ ಮಾಡ್ಕೊಬೇಕು ಅಂತ ಅಂದ್ಕೊತಾ ಇರ್ತೀರ, ಅದು ಕೂಡ ನೆರವೇರೋದಿಲ್ಲ. ಈ ರೀತಿ ಸಮಸ್ಯೆಗಳೆಲ್ಲ ಬರ್ತಾ ಇದೆ ಅಂತ ಅಂದಾಗ ನಮ್ಮ ಮನೆಯಲ್ಲಿ ನೆಗೆಟಿವಿಟಿ ಅನ್ನೋದು ಜಾಸ್ತಿ ಇರುತ್ತೆ, ಋಣಾತ್ಮಕ ಬಾಧೆಗಳು ಜಾಸ್ತಿ ಇರುತ್ತೆ. ನೆಗೆಟಿವ್ ಸೆಕ್ಷನ್ ಅಂದರೆ ಯಾರ್ದೋ ಕಣ್ಣು ಕೆಟ್ಟ ದೃಷ್ಟಿಗಳು ನಮ್ಮ ಮೇಲೆ ಬಿದ್ದು ನಮ್ಮ ಜೀವನದಲ್ಲಿ ನಾವು ಸರ್ವನಾಶ ಆಗಬೇಕು ಅಂತ ಯಾರೋ ಯಾವುದೋ ರೀತಿಯಲ್ಲಿ ಮಾಟ ಮಂತ್ರದ ಪ್ರಯೋಗ ಮಾಡಿರ್ಬೋದು, ಅಥವಾ ಕಣ್ಣು ದೃಷ್ಟಿಗಳಾಗಿರ್ಬೋದು, ಅಕ್ಕಪಕ್ಕ ಮನೆಯವರ ಕಣ್ಣು ದೃಷ್ಟಿ ಆಗಿರ್ಬೋದು, ವಾಸ್ತು ದೋಷದಿಂದ ಬರ್ತಾ ಇರೋಂಥ ಸಮಸ್ಯೆಗಳಾಗ್ತಾ ಇರ್ಬೋದು. ಯಾವ ರೀತಿಗೆ ಇದೇ ಒಂದು ಕಾರಣ ಅಂತ ನಾವು ಕಂಡುಹಿಡಿಯೋಕ್ಕಾಗದಿದ್ರೂ ಇಂಥ ಸಮಸ್ಯೆಗಳಿಂದ ನಾವು ಸರಳವಾಗಿ ಪರಿಹಾರ ಮಾಡ್ಕೊಬೋದು. ಅದೇನಪ್ಪ ಅಂತಂದರೆ, ಅಂಗೈಯಷ್ಟಗಳ ನೀವು ಒಂದು ಕೆಂಪು ಕರ್ಚಿಪ್ನ ನೀವು ತಗೊಬೇಕಾಗುತ್ತೆ. ಅದರಲ್ಲೂ ನಾಳೆ ಶುಕ್ರವಾರ ನೀವು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಅದರಲ್ಲೂ ಶುಕ್ರ ಓರೆ ಸಮಯದಲ್ಲಿ ಅಂದರೆ ಸೂರ್ಯ ಉದಯಿಸೋ ಅಂಥ ಕಾಲಕ್ಕೆ ನೀವು ಮಾಡಿಕೊಂಡಾಗ ತುಂಬಾ ಒಳ್ಳೆಯದಾಗುತ್ತೆ. ಯಾಕಂದರೆ ಸೂರ್ಯ ಬಂದು ಯಾವಾಗ್ಲೂ ಮನೆಗಳಿಗೆ ಬೆಳಕನ್ನು ಕೊಡೋ ಅಂಥವನು. ಅವನ ಸಂಚಾರದಿಂದ ನಮ್ಮ ಮನೆಯಲ್ಲಿ ನಿಂತೋಗಿರೋಂಥ ಕೆಲಸ ಕಾರ್ಯಗಳೆಲ್ಲ ಅಭಿವೃದ್ಧಿ ಆಗೋದಕ್ಕೆ ಪೂರಕವಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಅದರಲ್ಲೂ ಈ ಧನುರ್ಮಾಸದ ದಿನಗಳಲ್ಲಿ ಸೂರ್ಯನ ನಾವು ಅತಿ ಹೆಚ್ಚಾಗಿ ಪ್ರಾರ್ಥನೆ ಮಾಡಿ ಅವನ ಹೆಸರು ಹೇಳಿ ನಮ್ಮ ಮನೆಗೆ ಒಂದು ಪ್ರಜ್ವಲಿಸುವಂಥ ಬೆಳಕು ಬರಲಿ ಅಂತ ಹೇಳಿ ನೀವು ನಾಳೆ ದಿನ ಈ ಪುಟ್ಟ ತಂತ್ರನ ಮಾಡ್ಕೊಬೇಕಾಗುತ್ತೆ. ಒಂದು ಅಂಗೈಯಷ್ಟಗಳ ನೀವು ಕೆಂಪು ಬಟ್ಟೆನ ಅಥವಾ ಕರ್ಚಿಪ್ ಇರ್ಬೋದು ಅಥವಾ ಬ್ಲೌಸ್ ಪೀಸ್ನ ಇರ್ಬೋದು, ಅದನ್ನು ನೀವು ತಗೊಂಡು ಒಂದು ಹಿಡಿಯಷ್ಟು ಅಥವಾ ಒಂದು ಮುಷ್ಟಿಯಷ್ಟು ನೀವು ಒಂದಷ್ಟು ಗೋಧಿನ ಅದ್ರ ಒಳಗಡೆ ಹಾಕಿ ನೀವು ಪ್ರಾರ್ಥನೆ ಮಾಡ್ಕೊಬೇಕು. ಯಾಕಂದರೆ ನಮ್ಮ ಮನೆಯಲ್ಲಿ ಸೂರ್ಯದೇವ ನಮ್ಮ ಮನೆಯಲ್ಲಿ ನಿಂತೋಗಿರೋಂಥ ಕೆಲಸಗಳೆಲ್ಲ ಅಭಿವೃದ್ಧಿ ಆಗೋದಕ್ಕೆ ನೀನು ನನಗೆ ಸಹಾಯ ಮಾಡು ಅಂತ ಹೇಳಿ, ಅದರಲ್ಲೂ ಸೂರ್ಯ ಉದಯಿಸ್ತಾ ಇರೋ ಕಾಲ ಅಂದರೆ ಶುಕ್ರ ಓರೆ ಸಮಯ ಅಂತಾರೆ, 6 ಗಂಟೆಯಿಂದ 7 ಗಂಟೆ ಸಮಯದಲ್ಲಿ ನೀವು ಈ ಪುಟ್ಟ ತಂತ್ರನ ಮಾಡ್ಕೊಬೇಕಾಗತ್ತೆ. ಅದನ್ನು ನೀವು ಕೆಂಪು ಬಟ್ಟೆಯಲ್ಲಿ ಗೋಧಿನ ಕಟ್ಬಿಟ್ಟು ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ, ವಿಶೇಷವಾಗಿ ನೀವು ಪೂರ್ವ ದಿಕ್ಕಿಗೆ ಅಂದರೆ ಸೂರ್ಯ ಉದಯಿಸುವಂಥ ದಿಕ್ಕಿಗೆ ನೀವು ಒಂದು ತಾಮ್ರದ ಪ್ಲೇಟ್ನಲ್ಲಿ ಆ ಗೋಧಿ ಕಟ್ಟಿರೋಂಥ ಕೆಂಪು ಬಟ್ಟೆನ ನೀವು ಇಟ್ಟು ಸ್ವಲ್ಪ ಹೊತ್ತು ಅಂದರೆ ಪೂಜೆ ಮಾಡ್ಕೊಬೇಕಾಗುತ್ತೆ. ಅಥವಾ ನೀವು ಸೂರ್ಯನ ಹತ್ರ ಪ್ರಾರ್ಥನೆ ಮಾಡಿಕೊಂಡು ನಿಮಗೆ ಯಾವ ರೀತಿ ಕಷ್ಟಗಳಾಗ್ತಿದೆ ಅಂತ ಎಲ್ಲನೂ ಹೇಳ್ಕೊಂಡು ಆ ಸೂರ್ಯನ ಕಿರಣಗಳು ನೀವು ಆ ಬಟ್ಟಲಿನ ಮೇಲೆ ನೀವು
ತೊಟ್ಟಿರೋಂಥ ಗಂಟಿನ ಮೇಲೆ ಬೀಳಬೇಕಾಗುತ್ತೆ. ಅದಾದಮೇಲೆ ನೀವು ಇಷ್ಟ ದೇವ್ರ ಹತ್ರ ನೀವು ಕೇಳ್ಕೊಬೇಕು, ನಿಮ್ಮ ಕುಲದೇವ್ರ ಹತ್ರ ಕೇಳ್ಕೊಬೇಕು, ಗಣಪತಿ ಹತ್ರ ನೀವು ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಆಗ್ತಾ ಇರೋಂತಹ ಅಡೆತಡೆಗಳೆಲ್ಲ ಖಂಡಿತವಾಗ್ಲೂ ನಿವಾರಣೆ ಆಗಬೇಕು. ಏನಾದರೂ ಮಾಡಿ ಯಾವುದಾದ್ರೂ ಒಂದು ರೂಪದಲ್ಲಿ ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಆಗೋ ರೀತಿ ಮಾಡು ಸೂರ್ಯದೇವ ಅಂತ ಹೇಳಿ ನೀವು ಅದನ್ನು ತಗೊಂಡು ಅವತ್ತಿನ ದಿನ ಅಂದರೆ ನಾಳೆ ದಿನ ಪೂರ್ತಿಯಾಗಿ ಒಂದು ದಿನ ಪೂರ್ತಿಯಾಗಿ ಅದನ್ನು ಬಿಟ್ಟು ಶನಿವಾರದ ಬೆಳಗ್ಗೆ ನೀವು ಅದನ್ನು ತಗೊಂಡೋಗಿ ಯಾವುದಾದ್ರೂ ಹಸಿರು ಗಿಡದ ಮೇಲೆ ಹಾಕೋದಿರ್ಬೋದು, ಅಥವಾ ನೀವು ವಿಶೇಷವಾಗಿ ಹರಿಯುವಂಥ ನೀರಿಗೆ ಬಿಡೋವಂಥದ್ದು ಇರ್ಬೋದು, ಅಥವಾ ಬಿಳಿ ಅಕ್ಕದ ಗಿಡದ ಬುಡಕ್ಕೆ ಹಾಕೋವಂಥದ್ದಿರ್ಬೋದು, ಅರಳಿ ಮರದ ಬುಡಕ್ಕೆ ಹಾಕೋವಂಥದ್ದಿರ್ಬೋದು, ಅಥವಾ ನಿಮಗೆ ಔದುಂಬರ ವೃಕ್ಷ ಅಂದರೆ ಹತ್ತಿ ಮರದ ಕೆಳಗಡೆ ನೀವು ಇದನ್ನು ಹಾಕೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳು ನಿಂತೋಗಿದ್ರೆ ಅದು ಪೂರ್ಣಗೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ ಅನ್ನೋ ದೃಷ್ಟಿಕೋನದಿಂದ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಸಣ್ಣ ಉಪಾಯ ಆದರೆ ಖಂಡಿತವಾಗ್ಲೂ ತುಂಬಾ ಸಹಾಯ ಮಾಡುತ್ತೆ. ಇದನ್ನು ನಾಳೆ ದಿನ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಸ್ನೇಹಿತರೆ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.